ಪ್ರೀತಿಯ ವಿದ್ಯಾರ್ಥಿಗಳೇ, ಆತ್ಮೀಯ ಪಾಲಕರೇ ಮತ್ತು ನೆಚ್ಚಿನ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಅಪ್ಪಾಜಿ ಅಕ್ಷರ ಪಾಠಶಾಲೆಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ SLC ನಂತರ ಮುಂದೇನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಈ ದಿನ ಮುಂದುವರೆದಂತಹ ಭಾಗ SLC ನಂತರ ಮುಂದೇನು ಅಂತಕ್ಕಂಥದ್ದನ್ನ ಸಹ ನಾವು ನೋಡೋಣ. ಸೊ ನಾವು PUCಯ ಆಯ್ಕೆಯ ಕೋರ್ಸ್ಗಳ ಬಗ್ಗೆ, PUCಯಲ್ಲಿ ಬರ್ತಕ್ಕಂಥ ವಿಭಾಗಗಳ ಬಗ್ಗೆ ನಾವು ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಡಿಪ್ಲೊಮಾ ಕೋರ್ಸಸ್ ಗಳನ್ನ ನಾವು ನೋಡೋಣ. ನಾವು ಮೊದಲು PUC ಡಿಪ್ಲೊಮಾ ಕೋರ್ಸಸ್, ಪಾಲಿಟೆಕ್ನಿಕ್ ಕೋರ್ಸಸ್, ಪ್ಯಾರಾಮೆಡಿಕಲ್ ಮತ್ತು ITI ಕೋರ್ಸಸ್ ಗಳನ್ನ ನಾವು ಆಯ್ಕೆ ಮಾಡಿಕೊಳ್ಳಬಹುದು SLC ನಂತರ ಅಂತಕ್ಕಂಥದ್ದನ್ನ ನೋಡಿದ್ವಿ. ಸೊ ಒಂದೊಂದಾಗಿ ನಾವು ನೋಡ್ತಾ ಬಂದಿದ್ದೀವಿ. PUCಯನ್ನ ಈಗ ನಾವು ಈಗಾಗಲೇ PUCಯಲ್ಲಿ ಯಾವ್ಯಾವ ವಿಭಾಗಗಳು ಬರ್ತವೆ ಅಂತೇಳಿ ನೋಡಿದ್ವಿ. ಸೊ ಈ ಒಂದು ದಿನ ನಾವು ಡಿಪ್ಲೊಮಾ ಕೋರ್ಸಸ್ ಗಳಲ್ಲಿ ಯಾವ ಯಾವ ವಿಭಾಗಗಳು ಬರ್ತಾವ ಅನ್ನೋದನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಅಪ್ಪಾಜಿ ಅಕ್ಷರ ಪಾಠಶಾಲೆಯನ್ನ ಯಾರು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅವರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸೊ ಡಿಪ್ಲೊಮಾ ಕೋರ್ಸಸ್ ನಲ್ಲಿ ಇರುವಂತಹ ವಿಭಾಗಗಳನ್ನ ನಾವು ನೋಡೋಣ. ಡಿಪ್ಲೊಮಾ ಕೋರ್ಸಸ್ ಇದು ಎರಡರಿಂದ 3 ವರ್ಷದ ಕೋರ್ಸ್ ಆಗಿದ್ದು, ಹಾಗೇನೆ ಅನೇಕ ತಿಂಗಳುಗಳ ಕೋರ್ಸ್ ಸಹ ಇದು ಡಿಪ್ಲೊಮಾ ಕೋರ್ಸಸ್ ಆಗಿದೆ. ಸೊ ಇದರಲ್ಲಿ ಬರ್ತಕ್ಕಂಥ ವಿಭಾಗಗಳನ್ನ ನೋಡ್ತಾ ಬಂದ್ರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂತೇಳಿ ಬರ್ತದೆ, ಹಾಗೇನೆ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಬರ್ತದೆ, ಡಿಪ್ಲೊಮಾ ಇನ್ ಎಜುಕೇಶನ್, ಹಾಗೇನೆ ಡಿಪ್ಲೊಮಾ ಇನ್ ಫೋಟೋಗ್ರಫಿ ಬರ್ತದೆ, ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಡಿಪ್ಲೊಮಾ ಅಂತೇಳಿ ಬರ್ತದೆ. ಸೊ ಯಾವ್ಯಾವ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ನೀವು ಅಧ್ಯಯನವನ್ನ ನೀವು ಮಾಡಬಹುದು. ಅದ್ರ ಜೊತೆಗೆ ಫೈನ್ ಆರ್ಟ್ ಇನ್ ಡಿಪ್ಲೊಮಾ, ಫ್ಯಾಷನ್ ಡಿಸೈನಿಂಗ್ ಇನ್ ಡಿಪ್ಲೊಮಾ ಬರ್ತದೆ, ಡಿಪ್ಲೊಮಾ ಇನ್ ಗ್ರಾಫಿಕ್ ಬರ್ತದೆ, ಡಿಪ್ಲೊಮಾ ಇನ್ ಟೆಕ್ಸ್ಟೈಲ್ ನಲ್ಲೂ ಸಹ ನೀವು ಡಿಪ್ಲೊಮಾವನ್ನು ಮಾಡಬಹುದು. ಯಾವ ಒಂದು ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆಯೋ ಆ ಒಂದು ಕ್ಷೇತ್ರದ ಅಧ್ಯಯನವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಡಿಪ್ಲೊಮಾ ಕೋರ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಹಾಗೇನೆ ಪಾಲಿಟೆಕ್ನಿಕ್ ಕೋರ್ಸಸ್ ಗಳನ್ನ ನಾವು ನೋಡ್ತಾ ಹೋದ್ರೆ, ಮುಖ್ಯವಾಗಿ ಪಾಲಿಟೆಕ್ನಿಕ್ ಕೋರ್ಸ್ ನಲ್ಲಿ ಪಾಲಿಟೆಕ್ನಿಕ್ ಇನ್ ಮೆಕ್ಯಾನಿಕಲ್ ಅಂತೇಳಿ ಬರ್ತದೆ, ಹಾಗೇನೆ ಸಿವಿಲ್ ಪಾಲಿಟೆಕ್ನಿಕ್ ಅಂತೇಳಿ ಬರ್ತದೆ, ಹಾಗೇನೆ ಕೆಮಿಕಲ್ ಪಾಲಿಟೆಕ್ನಿಕ್ ಅಂತೇಳಿ ಬರ್ತದೆ. ಅದ್ರ ಜೊತೆಗೆ ಪಾಲಿಟೆಕ್ನಿಕ್ ಇನ್ ಕಂಪ್ಯೂಟರ್ ಕೋರ್ಸ್ ಅಂತೇಳಿ ಇನ್ನೊಂದು ಬರ್ತದೆ. ಸೊ ಇಷ್ಟು ಕೋರ್ಸ್ಗಳು ನಮ್ಗೆ ಪಾಲಿಟೆಕ್ನಿಕ್ ಅಂತಕ್ಕಂತ ಕೋರ್ಸ್ ನಲ್ಲಿ ಈ ಎಲ್ಲಾ ವಿಭಾಗಗಳು ಬರ್ತವೆ. ಅದರ ಜೊತೆಗೆ ಇನ್ನೊಂದು ಸಪರೇಟ್ ಆಗಿ ಪಾಲಿಟೆಕ್ನಿಕ್ ಅಂತಕ್ಕಂತ ಕೋರ್ಸ್ ಇದೆ. ಸೊ ಆ ಒಂದು ಪಾಲಿಟೆಕ್ನಿಕ್ ಕೋರ್ಸ್ ಅಲ್ಲಿ ನಾವು ಆ ಒಂದು ಪಾಲಿಟೆಕ್ನಿಕ್ ಕೋರ್ಸ್ ಅನ್ನ ಮಾಡಿದ್ರೆ ನಾವು ಪಶು ವೈದ್ಯರಾಗಬಹುದು, ಪಶುಗಳಿಗೆ ಸಂಬಂಧಪಟ್ಟಂತಹ ವೈದ್ಯರುಗಳು ನಾವಾಗಬಹುದು ಪಾಲಿಟೆಕ್ನಿಕ್ ಕೋರ್ಸ್ ಅನ್ನ ಮಾಡಿದ್ರೆ. ಸೊ ಈ ಪಾಲಿಟೆಕ್ನಿಕ್ ಕೋರ್ಸ್ ಅನ್ನ ಮಾಡಲು ನಿಮ್ಗೆ ಸರ್ಕಾರದಿಂದ ಅರ್ಜಿಗಳನ್ನ ಕರೆಯಲಾಗ್ತದೆ. ಆ ಅರ್ಜಿಗಳನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ದೇ ಆದ್ರೆ ಸೊ ಆ ಒಂದು ಪಾಲಿಟೆಕ್ನಿಕ್ ಕೋರ್ಸ್ಗೆ ನೀವು ಅರ್ಜಿಯನ್ನ ಸಲ್ಲಿಸಿ ನೀವು ಪ್ರವೇಶವನ್ನ ಪಡೆಯಬಹುದು. ಮೆರಿಟ್ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಮೆರಿಟ್ ಪಟ್ಟಿಯನ್ನ ಬಿಡ್ತಾರೆ. ಸೊ ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ರೆ ಪಾಲಿಟೆಕ್ನಿಕ್ ಕೋರ್ಸ್ ಅಂದ್ರೆ ಸಪರೇಟ್ ಆಗಿರ್ತಕ್ಕಂಥ ಪಶು ವೈದ್ಯಕೀಯ ವಿಭಾಗಕ್ಕೆ ನಿಮ್ಗೆ ಪ್ರವೇಶವನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥದ್ದು ಪ್ಯಾರಾಮೆಡಿಕಲ್ ಕೋರ್ಸ್ ಅಂತೇಳಿ. ಪ್ಯಾರಾಮೆಡಿಕಲ್ ಕೋರ್ಸ್ ಇದು ವೈದ್ಯಕೀಯ ಕೋರ್ಸ್ಗೆ ಸಂಬಂಧಪಟ್ಟಂತದ್ದು. ಈ ಒಂದು ಕೋರ್ಸ್ ನಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ನಲ್ಲಿ ಬರ್ತಕ್ಕಂಥ ಸೆಕ್ಷನ್ ವಿಭಾಗಗಳನ್ನ ನಾವು ನೋಡ್ತಾ ಬರೋಣ ಒಂದೊಂದಾಗಿ. ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳನ್ನ ನಾವು ನೋಡೋದಾದ್ರೆ, ಸೊ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳಲ್ಲಿ ಸಹ ಅನೇಕ ವಿಭಾಗಗಳಿದ್ದು, ಸೊ ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಅಸಿಸ್ಟೆಂಟ್ ಅಂತ ಹೇಳಿ ಒಂದು ಕೋರ್ಸ್ ಇದೆ ಪ್ಯಾರಾಮೆಡಿಕಲ್ ನಲ್ಲಿ. ಸೊ ಇದನ್ನ ನೀವು ಮಾಡೋದ್ರ ಮೂಲಕ ಸೊ ಹಾಸ್ಪಿಟಲ್ ಗಳಲ್ಲಿ ನೀವು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು. ಹಾಗೇನೆ ರೂರಲ್ ಹೆಲ್ತ್ ಕೇರ್ ಅಂತೇಳಿ, ಸೊ ಗ್ರಾಮೀಣ ಆರೋಗ್ಯ ಸಮುದಾಯ ಕೇಂದ್ರಗಳಲ್ಲಿ ನೀವು ರೂರಲ್ ಹೆಲ್ತ್ ಕೇರ್ ಕೋರ್ಸ್ ಅನ್ನ ಮುಗಿಸಿದ ಮೇಲೆ ನೀವು ರೂರಲ್ ಹೆಲ್ತ್ ಕೇರ್ ನಲ್ಲಿ ನೀವು ವರ್ಕ್ ಮಾಡಬಹುದು. ಅದ್ರ ಜೊತೆಗೆ ಸೊ ಪ್ಯಾರಾಮೆಡಿಕಲ್ ನರ್ಸ್ ಕೋರ್ಸಸ್ ಅಂತೇಳಿ ಮಾಡಬಹುದು. ಸೊ ಮೆಡಿಕಲ್ ಗಳಲ್ಲಿ ಹಾಗೇನೆ ಹಾಸ್ಪಿಟಲ್ ಗಳಲ್ಲಿ ನರ್ಸ್ ಆಗಿ ನೀವು ವರ್ಕ್ ಮಾಡಬಹುದು. ಸೊ ಫಿಸಿಯೋಥೆರಪಿ ಅಂತೇಳಿ ಕೋರ್ಸಸ್ ಇದೆ. ಸೊ ಫಿಸಿಯೋಥೆರಪಿ ಕೋರ್ಸಸ್ ಮೇಲೆ ಫಿಸಿಯೋಥೆರಪಿಸ್ಟ್ ನೀವು ಆಗ್ಬಹುದು ಇನ್ನು ಮುಂದಿನ ಒಂದು ಅಧ್ಯಯನ ಮುಗಿಸಿದ ನಂತರ. ಸೊ ಮತ್ತೆ ಸೊ ECG ಅಂತಕ್ಕಂತ ಡಿಪ್ಲೊಮಾ ಇನ್ ECG ಬರ್ತದೆ. ಸೊ ಪ್ಯಾರಾಮೆಡಿಕಲ್ ಕೋರ್ಸಸ್ ನಲ್ಲಿ ಸೊ ECG ಮಾಡತಕ್ಕಂತ ಒಂದು ಲ್ಯಾಬ್ ಗಳಲ್ಲಿ ನೀವೇನ್ ಮಾಡಬಹುದು, ವರ್ಕ್ ಮಾಡಬಹುದು. ECG ಇನ್ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಮುಗಿಸಿದ್ರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಲ್ಯಾಬ್ ಟೆಕ್ನಿಷಿಯನ್ ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಮುಗಿಸಿದ್ದಾದ್ರೆ ನೀವು ಲ್ಯಾಬ್ ಗಳಲ್ಲಿ ವರ್ಕ್ ಮಾಡಬಹುದು, ರಕ್ತ ಪರೀಕ್ಷಾ ಕೇಂದ್ರಗಳಲ್ಲಿ ನೀವು ವರ್ಕ್ ಅನ್ನ ಮಾಡಬಹುದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಾರ್ಮಸಿ ಅಂದ್ರೆ ನೀವು
ಫಾರ್ಮಸಿ ಕೋರ್ಸ್ ಮುಗಿಸಿದ ನಂತರ ಫಾರ್ಮಸಿಗಳಲ್ಲಿ ನೀವು ವರ್ಕ್ ಮಾಡಬಹುದು. ಹಾಗೇನೆ ಎಕ್ಸ್ರೇ 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 ಕೋರ್ಸ್, ಎಕ್ಸ್ರೇ ಇನ್ ಡಿಪ್ಲೊಮಾ ಅಂತ ಹೇಳಿ ಬರುತ್ತೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಆಗಿದೆ. ಸೊ ಇದು ಎಕ್ಸ್ರೇ ಕೋರ್ಸಸ್ ಅನ್ನ ಮುಗಿಸಿದ್ರೆ ನೀವು ಎಕ್ಸ್ರೇ ಸೆಂಟರ್ ನಲ್ಲಿ ನೀವು ವರ್ಕ್ ಮಾಡಬಹುದು. ಅದರ ಜೊತೆಗೆ ರೇಡಿಯಾಲಜಿ ಅಂತೇಳಿ, ರೇಡಿಯಾಲಜಿ ಮುಗಿಸಿದ್ರು ಕೂಡ ನೀವು ರೇಡಿಯಾಲಜಿಯಲ್ಲಿ ನೀವು ಕೆಲಸವನ್ನ ಮಾಡಬಹುದು, ರೇಡಿಯಾಲಜಿ ಕೇಂದ್ರಗಳಲ್ಲಿ. ಸೊ ನೆಕ್ಸ್ಟ್, ಸೊ ಇವೆಲ್ಲವುಗಳು ಬರ್ತಕ್ಕಂಥದ್ದು ಪ್ಯಾರಾಮೆಡಿಕಲ್ ನಲ್ಲಿ. ಸೊ ಪ್ಯಾರಾಮೆಡಿಕಲ್ ಇದು ವೈದ್ಯಕೀಯ ಲೋಕಕ್ಕೆ ಸಂಬಂಧಿಸಿದಂಥದ್ದು. ಸೊ ವೈದ್ಯಶಾಸ್ತ್ರ ಅಂದ್ರೆ ಡಾಕ್ಟರ್ಗೆ ಸಂಬಂಧಪಟ್ಟಂಥದ್ದು. ಡಾಕ್ಟರ್ ಕೋರ್ಸ್ಗಳಿವೆಲ್ಲವು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೊ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಸೊ ಇತ್ಯಾದಿ. ಸೊ ಈ ಒಂದು ಕೋರ್ಸಸ್ಗಳನ್ನು ನೀವು ಮಾಡೋದ್ರ ಮೂಲಕ ಸೊ ಜನರಿಗೆ ಆರೋಗ್ಯ ಇಲಾಖೆಯಲ್ಲಿ ನೀವು ಸೇವೆಯನ್ನ ಸಲ್ಲಿಸಬಹುದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ಕೋರ್ಸ್ ITI ಕೋರ್ಸ್ ಅಂತ. ಸೊ ITI ಕೋರ್ಸಸ್ ನಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ, ಸೊ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳನ್ನ ನಾವಿಲ್ಲಿ ಮಾಡಬಹುದು. ಸೊ ಇಲ್ಲಿ ಮುಖ್ಯವಾಗಿ ನಮ್ಗೆ ಬರ್ತಕ್ಕಂಥದ್ದು ಎಲೆಕ್ಟ್ರಿಷಿಯನ್ ಅಂದ್ರೆ ಸೊ ವಿದ್ಯುತ್ಗಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನ ನಾವು ಇಲ್ಲಿ ಕಲಿಬಹುದು. ಅದರ ಜೊತೆಗೆ ಸೊ ಆ ಒಂದು ಕ್ಷೇತ್ರದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಬಹುದು, ಆ ಒಂದು ಕ್ಷೇತ್ರದಲ್ಲಿ ನಾವು ವರ್ಕ್ ಮಾಡಬಹುದು. ಸೊ ಟೂಲ್ ಅಂಡ್ ಡ್ರೈವ್ ಅಂತೇಳಿ, ಸೊ ಟೂಲ್ ಕಿಟ್ ಗಳನ್ನ ನಾವು ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ತಯಾರಿಸಬೇಕಾದ್ರೆ ಸೊ ಈ ಕೋರ್ಸಸ್ ಅನ್ನ ಮುಗಿಸಿದ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಫಿಟ್ಟರ್ ಕೋರ್ಸ್ ಅಂತೇಳಿ, ಸೊ ಯಾವುದೇ ಒಂದು ಮಟೀರಿಯಲ್ ಅನ್ನು ತಯಾರು ಮಾಡಬೇಕಾದ್ರೆ, ಯಾವುದೇ ಒಂದು ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಫಿಟ್ಟರ್ ಅಂತೇಳಿ ಕೋರ್ಸ್ ಅನ್ನ ಮುಗಿಸಿರ್ಬೇಕು. ಸೊ ಫಿಟ್ಟರ್ ಕೋರ್ಸ್ ಮುಗಿಸಿದ್ದಾದ್ರೆ ನಿಮ್ಗೆ ಇಂಡಸ್ಟ್ರಿಯಲ್ ನಲ್ಲಿ ಫಿಟ್ಟರಿಂಗ್ ವಿಭಾಗದಲ್ಲಿ ನಿಮ್ಗೆ ಜಾಬ್ ಸಿಗ್ತದೆ. ಸೊ ಅದ್ರ ಜೊತೆಗೆ ವೈರ್ ಮ್ಯಾನ್ ಅಂತೇಳಿ, ಸೊ ವೈರ್ ಫಿಟ್ಟಿಂಗ್ ಕಾರ್ಯಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸೊ ITI ಕೋರ್ಸಸ್ ನಲ್ಲಿ ವೈರ್ ಫಿಟ್ಟಿಂಗ್ ನಲ್ಲಿ ಹೇಳ್ತಾರೆ. ಸೊ ಪ್ಲಂಬಿಂಗ್ ಅನ್ನ ಪ್ಲಂಬರ್ ಕೋರ್ಸಸ್ ಅನ್ನ ಮಾಡಬಹುದು. ಅದ್ರ ಜೊತೆಗೆ ನೀವು ಕಾರ್ಪೆಂಟರ್ ಆಗ್ಬೇಕು ಅಂದ್ರೆ ಸಹ ಅದಕ್ಕೂ ಒಂದು ಕೋರ್ಸ್ ಇದೆ. ಸೊ ನೀವು ಕಾರ್ಪೆಂಟರ್ ನಲ್ಲಿ ITI ಕೋರ್ಸಸ್ ನಲ್ಲಿ ಕಾರ್ಪೆಂಟರ್ ಕೋರ್ಸ್ ಮಾಡಿದ್ರೆ ನೀವು ಕಾರ್ಪೆಂಟರ್ ವೃತ್ತಿಯನ್ನ ಕಲಿಬಹುದು. ಅದ್ರ ಜೊತೆಗೆ ಪೇಂಟರ್ ಕೂಡ ಕಲಿಬಹುದು ITI ಕೋರ್ಸಸ್ ನಲ್ಲಿ. ITI ಕೋರ್ಸಸ್ ಇದೊಂದು ವೃತ್ತಿಪರ ಕೋರ್ಸ್ಗಳಲ್ಲಿ ಒಂದಾಗಿದ್ದು, ಸೊ ಎಲ್ಲ ವೃತ್ತಿಗಳನ್ನು ನೀವು ಕಲಿಬಹುದು. ಇಲ್ಲಿ ಮುಖ್ಯವಾಗಿ ಪಾಲಿಟೆಕ್ನಿಕ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಮತ್ತು ITI ಕೋರ್ಸಸ್ಗಳು ಇವೆಲ್ಲ ವೃತ್ತಿಪರ ಕೋರ್ಸ್ಗಳಲ್ಲಿ ಬರ್ತಕ್ಕಂತ ಕೋರ್ಸ್ಗಳಾಗಿದ್ದು, ಸೊ ಇವುಗಳಲ್ಲಿ ನೀವು ವೃತ್ತಿಯನ್ನ ಕಲಿಯಬಹುದು. ಕಲಿತು ಸೊ ಜನರಿಗೆ ಸೇವೆಯನ್ನು ಸಲ್ಲಿಸಬಹುದು. ಹಾಗೇನೆ ನಿಮ್ಮ ಗುರಿ ಕನಸುಗಳನ್ನು ಸಹ ನೀವು ಈಡೇರಿಸಿಕೊಳ್ಳಬಹುದು. ಸೊ ಮೊದಲ ಭಾಗದಿಂದ ಸೊ ಎರಡನೇ ಭಾಗದವರೆಗೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ, ಸೊ ಯಾವ ಒಂದು ಕ್ಷೇತ್ರದಲ್ಲಿ ನಿಮ್ಮ ಗುರಿ ಕನಸುಗಳನ್ನ ಕಟ್ಟಿಕೊಂಡಿದ್ರಿ, ಸೊ ಆ ಕ್ಷೇತ್ರದಲ್ಲಿ ನೀವು ಸೇವೆಯನ್ನು ಸಲ್ಲಿಸಲಿಕ್ಕೆ ಯಾವ ಕೋರ್ಸ್ ಬಹು ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ನಿಮ್ಗೆ ಗೊತ್ತಾಗ್ತದೆ. ಸೊ ಮೊದಲೊಂದು ಬಾರಿ, ಸೊ ಒಂದು ಬಾರಿ ಅಲ್ಲ 100 ಬಾರಿ ಯೋಚನೆ ಮಾಡಿ ಕೋರ್ಸ್ ಅನ್ನ ಆಯ್ಕೆ ಮಾಡತಕ್ಕಂಥದ್ದನ್ನ ನೀವು ಮಾಡಬೇಕು. ಸೊ ಅದ್ರ ಜೊತೆಗೆ ಇನ್ನು ವೆಕೇಶನಲ್ ಕೋರ್ಸಸ್ ಗಳಂತೇಳಿ ಬರ್ತವೆ. ಫೋಟೋಗ್ರಫಿ ಆಗಿರ್ಬೋದು, ಸೊ ಕೆಲವೊಂದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಕಂಪ್ಯೂಟರ್ಸ್ ಕೋರ್ಸ್ ಗಳಾಗಿರ್ಬೋದು, ಮತ್ತೆ ಮೆಹಂದಿ ಕ್ಲಾಸಸ್ ಗಳಾಗಿರ್ಬೋದು, ಹಾಗೇನೆ ಸ್ವಿಮ್ಮಿಂಗ್ ಕ್ಲಾಸಸ್ ಗಳಾಗಿರ್ಬೋದು, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಗಳಾಗಿರ್ಬೋದು. ಸೊ ಇವೆಲ್ಲ ವೆಕೇಶನ್ ಕ್ಲಾಸಸ್ ಗಳಂತ ಇರ್ತವೆ. ಸೊ ಈ ಕೋರ್ಸ್ ನ ಓದುವುದರ ಜೊತೆಗೆ ಆ ಕೋರ್ಸ್ ಗಳನ್ನ ಓದಬಹುದು. ಸೊ ವ್ಯಕ್ತಿತ್ವ ವಿಕಾಸನಕ್ಕಾಗಿ ಅಂತ ತರಗತಿಗಳನ್ನ ತೆಗೆದುಕೊಳ್ಳಬಹುದು ನೀವು. ಸೊ ಇವೆಲ್ಲ ಅವಕಾಶಗಳು SLC ನಂತರ ಸೊ ಇವೆಲ್ಲ ಅವಕಾಶಗಳಿದ್ದು, ಸೊ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಸೊ ಹಾಗೇನೆ ನಿಮ್ಗೆ ಇಷ್ಟವಾದಂತ ಕ್ಷೇತ್ರದಲ್ಲಿ ನೀವು ಸೇವೆಯನ್ನ ಸಲ್ಲಿಸಲಿಕ್ಕೆ ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ಒಂದು ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಸೊ ವಿಡಿಯೋವನ್ನ ಮೊದಲಿಂದ ಇನ್ನೊಂದು ಬಾರಿ ಸ್ಕಿಪ್ ಮಾಡದೆ ನೋಡಿ, ಹಾಗೇನೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸೊ ಇಲ್ಲಿವರೆಗೆ ಯಾರ್ಯಾರು ನೋಡಿದ್ರು ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ಅಪ್ಪಾಜಿ ಅಕ್ಷರ ಪಾಠಶಾಲೆಯನ್ನ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರಿ ಅವರು ಮೊದಲೊಂದು ಬಾರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.